ಕರ್ಣ, ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ದೇವಾ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿವೆ. ಹಾಗೆ ಸ್ವಲ್ಪ ಆಲೋಚಿಸಿ ನೋಡು ಕರ್ಣ. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಮರೆಯುವಂತಿಲ್ಲ ದೇವಾ. ಕರ್ಣ, ನೀನು ಸೂತನಲ್ಲ, ಕ್ಷತ್ರಿಯನು. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಸೂರ್ಯನೇ ನಿನ್ನ ಜನಕ. ಲೋಕಮಾತೆಯಾದ ಕುಂತಿದೇವಿ ನಿನ್ನ ಹೆತ್ತ ತಾಯಿ. ಲೋಕೈಕ ವೀರರಾದ ಪಾಂಡವರೇ ನಿನ್ನ ಸಹೋದರರು ಕಣ್ಣ. ಸ್ವಾಮಿ ಕಾಮಜನ ನೀನು ಹೇಳುತ್ತಿರುವುದು ನನಗೆ ಆಶ್ಚರ್ಯಕರವಾಗಿದೆಯಲ್ಲ. ಓಹೋ, ಇದು ಯುದ್ಧ ಕಾಲ. ಮಾಡ್ತಿದ್ದೇನೆ. ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ನನಗೆ ಈ ರೀತಿಯಾಗಿ ಹೇಳಿ ವಂಚಿಸುತ್ತಿರುವೆಯಾ ದೇವಾ? ಇಲ್ಲ ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ರಾಜಾದಿರಾಜನೆನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿರುವ ನೀನು ಪರರ ಸೇವೆಯಲ್ಲಿ ಕೈಕೊಟ್ಟಿಕೊಂಡು ಕುಳಿತಿರುವೆಲ್ಲಯ್ಯ. ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವಾದನ ಅವರಿಂದೆಯಲಿದೆಂದೆ. ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವಾದನ ಅವರಿಂದೆಯಲಿದೆಂದೆ. ಬಂದ ವಿಮೋಚನ
ಜನ್ಮರಾಶದ ಆದರವರಿತು ಜನ್ಮದಾತೆಯ ನಿರ್ದಯವರಿತು ಜೀವಿಸಲೇ ಬರಿ ಸಾಗರ ಜೊತೆ ಗುಡಿ ಜೀವಿಸಲೇ ಬರಿ ಸಾಗರ ಜೊತೆ ಗುಡಿ ಪಾತಕಿ ಜೀವನ ಸಂಗತ ಪಾತಕಿ ಜೀವನ ಸಾಗರ ಕಾರಣ ದೇವಾ ಶೋಧನೆಯೇ ಇದು ಶಾಪ ಪಾಪಿಯ ಪರಿತಾಪಗೀಡಾದೆ ದೇವಾ ಶೋಧನೆಯೇ ಇದು ವಿಧಿ ಶಾಪ ವಿಧಿ ಶಾಪ ವಿಧಿ ಶಾಪ. ಪರಮಾತ್ಮ, ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರು. ರವರವಾದಿ ನರಕಕ್ಕೆ ಬೀಳು. ನಾನು ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಪರಮಾತ್ಮ, ಸೋಮವಾರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾಗಿದ್ದ ನನಗೆ ಇಂಥ ಹೂವೇ ಸಂಕಟವನ್ನು ತಂದೊಡ್ಡಬೇಡ ದೇವಾ. ನನ್ನ ನುಡಿಯ ಸಂತೋಷದಿಂದ ಆಲಿಸುತ್ತೀರ ಮಾತೆ ಕುಂತಿಯ ಯುವನ ಮಾತೆಯ ಯುವನ ನನ್ನ ನುಡಿಯ ಸಂತೋಷದಿಂದ ಆಲಿಸುತ್ತೀರ ಮಾತೆ ಕುಂತಿಯ ಯುವನ ನಾನು ಕುಂತಿ ಪುತ್ರನೇ. ಹಾಗಾದರೆ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸುವೆಯಾ ದೇವಾ? ತಿಳಿಸುವೆನು ಕರ್ಣ. ನಿನ್ನ ಜಲನ ಕರ್ಣದ್ವಾರ ಬಿಡರೆ ಗಂಗಾ ನದಿಯ ತೀರ. ನಿನ್ನ ಜನನ ಕರ್ಣದ್ವಾರ ಬಿಡರೆ ಗಂಗಾ ನದಿಯ ತೀರ. ಆಮಲೆಯದಿ ದಾನ ದೂರ. ನಿನ್ನ ಚರಿತ್ರೆಯು ಆಶ್ಚರ್ಯಕರ. ಹಾಗಾದರೆ ಈ ಲೋಕದ ಜನರು ನನ್ನನ್ನು ಸೂತ ನೀಚ ಎಂದು ಹೇಳಿಸುವರಲ್ಲ ಪರಮಾತ್ಮ. ಪರಮಾತ್ಮ, ಕರ್ಣ, ಸೂತನು ಅನಾಥನಲ್ಲವು ಸೂತನು ಅನಾಥನಲ್ಲವು ಚಂದ್ರಪುರಾದಿ ಪಾಂಡವರೊಡನೆ ಸುತನೇ ಆ
ಏನು, ನಾನು ಪಾಂಡವರೊಡನೆ ಕೂಡಿ ಬಾಳುವುದೇ? ಅದು ಸಾಧ್ಯವಿಲ್ಲ ಕೃಷ್ಣ, ಸಾಧ್ಯವಿಲ್ಲ. ಪರಮಾತ್ಮ, ನಿನ್ನ ತಾಯಿಯಾದ ಕುಂತಿದೇವಿಯು ದುರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಪಡೆದು ಬಾಲ್ಯೋಚಿತ ಬುದ್ಧಿಯಿಂದ ಮನದಲ್ಲಿ ಸಂಶಯವನ್ನು ಪಟ್ಟು ಆ ಮಂತ್ರಗಳಲ್ಲಿ ಒಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಲೋಕ ಅಪವಾದಕ್ಕೆ ಎದುರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು ಕರ್ಣ. ಆಗ ನೀನು ಸೂತರ ಕೈಗೆ ಸಿಕ್ಕಿ ಅವರು ನಿನ್ನನ್ನು ಸಾಕಿ ಸಲಹಿದರು. ಈಗಲೂ ಕಾಲವು ಮೀರಲಿಲ್ಲ. ನನ್ನ ಸಂಗಡ ಬಾ, ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡ, ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಳ್ಳುತ್ತಾ ಈ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ ಬಾಕರಣ. ಪರಮಾತ್ಮ, ಪಾಂಡವರು ನನ್ನ ಸಹೋದರರು ಎಂದ ಮೇಲೆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ಕುಲದವನು ಈನ ಕುಲದವನೆಂದು ಹೀಯಾಳಿಸುವರಲ್ಲ. ಏಕೆ ಪರಮಾತ್ಮ, ನಾನು ಇಂಥವನೆಂಬ ವಿಚಾರವೂ ಅವರಿಗೆ ತಿಳಿಯದೇ ದೇವಾ? ಇಲ್ಲ ಕರ್ಣ, ನೀನಿಂಥವನೆಂಬ ವಿಚಾರವು ನಿನ್ನ ತಾಯಿಗೂ ಸಹ ತಿಳಿಯದು. ಆಕೆ ನಿನ್ನನ್ನು ನೋಡಿದಾಗಲೆಲ್ಲ ದೇವಾ, ಈ ಕರ್ಣನು ಯಾರು? ಇವನನ್ನು ನೋಡಿದರೆ ನನಗೊಂದು ವಿಧವಾದ ಮರುಕ ಉಂಟಾಗುವುದಲ್ಲವೆಂದು ಪದೇ ಪದೇ ಕೇಳಿಕೊಳ್ಳುತ್ತಿದ್ದಳು. ಆಕೆಗೆ ಈಗ ತಾನೇ ನಿನ್ನ ಜನ್ಮರಾಶಿಯ ವಿಚಾರವನ್ನು ತಿಳಿಸಿ ಬಂದಿರುವೆ ಕರ್ಣ. ಆಕೆ ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುತ್ತಿರುವಳು. ಆಕೆ ಮನಸ್ಸನ್ನು ಸಂತೋಷಪಡಿಸು ಕರ್ಣ. ಆಗಬಹುದು ಪರಮಾತ್ಮ, ನಾನಿನ್ನು ಬರುತ್ತೇನೆ. ನಿನಗೆ ಆಗಲಿ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಹಾಳತಕ್ಕವನ್ನ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಧರ್ಮವೇ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರರೇ, 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ, ತೇಜೋಮಯ ಮೂರ್ತಿಗಳಾದ ನಕಲ ಸಹದೇವರು ನನ್ನ ಸಹೋದರರೇ. ಅಯ್ಯೋ, ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಸ್ತ್ರವನ್ನು ಪಡೆದು 10 ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಬೆಳೆದು ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ಅರ್ಜುನನು ನನ್ನ ಸಹೋದರನೇ. ಅರ್ಜುನ, ಕಾಳಗದಲ್ಲಿ ನಿನ್ನನ್ನು ಕೊಲ್ಲುವುದಾಗಿ ಎಂದು ಪ್ರತಿಜ್ಞೆ ಮಾಡಿರುವನಲ್ಲೋ, ನಿನ್ನ ಶಿರಸ್ಸು ಭೂಮಿಯ ಮೇಲೆ ಬಿದ್ದು ರಕ್ತದ ಮಡಿವಿನಲ್ಲಿ ಕೊಚ್ಚಿ ಹೋಗುವುದನ್ನು ಈ ಪಾಪು ಕಣ್ಣುಗಳಿಂದ ಹೇಗೆ ಅಯ್ಯೋ, ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥ ಪಡುತ್ತಿದ್ದ ನಾನು, ಬಂಧು ಬಾಂಧವರು ಇಂಥವರೇ ಎಂದ ತಿಳಿದ ಬಳಿಕ ಎಂತಹ ಉಭಯ ಸಂಕಟ. ಅಯ್ಯೋ ಪಾಪಿ ಕರ್ಣ, ಪಾಂಡು ಪುತ್ರನಾಗಿ ಪಾಂಡು ಕುಮಾರರನ್ನೇ ಕೊಲ್ಲಲು ನಿಂತಿರುವೆಯಲ್ಲೋ. ಕಲಲೆ ಪಾಂಡು ಸುತ್ತಲಂ ಹಿಡ್ಕೊಂಡ ಕಲಲೆ, ಕೊಲಲೆ ಪಾಂಡು ಸುತ್ತಲಂ ಹಿಡ್ಕೊಂಡು ಕಲಲೆ.
கொலதாம்பிக்கடே ஈ கௌரவேந்தம் நரிகள் சம்பத்தினின் வாழ்வரே ಚಲದೀಂ ಪಾರ್ಥನರುಂಡವಂ ತರಿದು ಚಲದೀಂ ಪಾರ್ಥನರುಂಡವಂ ತರಿದು ಮಚ್ಚಾಮಿಗೆ ಮಮ ಸಾವಿಗೆ ಆನಂದವಂ ಸಲ್ಲಿಸಲಾಗದೆ ಪಾರ್ಥನ ಘೋರ ಶರಕ್ಕೆ ನಾ ತುತ್ತಾಗಲೇ ನಾ ಸಾಯಲೇ ಐವರ ಕಾಂತಿ ಎಣಿಸಿದೆ ಚಿಂತೆ ಐವರ ಕಾಂತಿ ಎಣಿಸಿದೆ ಚಿಂತೆ ಕಳೆದ ಪರಿಭಾವ ಸಹಿಸದೆ ಜೀವ ಕಳೆದ ಪರಿಭಾವ ಸಹಿಸದೆ ಜೀವ ಸರ್ವೇಶ ಕೊಡುಚಿರ ವಿಧವ ಸರ್ವೇಶ ಕೊಡುಚಿರ ವಿಧವ ಜ್ವಲಿಸುವುದನ ವರತ ನಿಜಾತ ಕಳುಹಿಸಿದ ಮನ ವ್ಯಾಕುಲ ಭಾವ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಹೇ ಪರಮಾತ್ಮ, ದೀನದಯಾನಿಧಿ ವಾಸುದೇವ, ನಿನ್ನ ಹೊರತು ಬೇರೆ ನನಗೆ ಗತಿಯಾರು. ಆತ್ಮೀಯ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಡವಾಗಿಟ್ಟು ಸೋತಿರುವರು. ಹಸ್ತಿನಾವತಿ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುರ್ಲದು ಶಾಸನದಿಂದ ಅಪಮಾನಿತಳಾದೆನು. ಕದ್ದ ಕಳ್ಳನಂತೆ ಕೀಚಕನ ಭಂಗವನ್ನು ಸಹಿಸಿದೆನು. ಇನ್ನು ನನ್ನ ಕಷ್ಟಗಳೆಲ್ಲವೂ ತೀರಿ ಕೊನೆಗೆರಡು ದಿನವಾದರೂ ಸುಖವಾಗಿರೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಈ ರೀತಿ ಅಪಮಾನವೇ? ಈ ದ್ರೌಪದಿ ಹಣೆಯಲ್ಲಿ ಅದೇರನ್ನು ಬರೆದಿರುವೆ ಸ್ವಾಮಿ. ವಾಂಚಾಲಿ ಪ್ರಿಯತಮೆ, ದೇವಿ ಇವಳೇಕೆ ಚಿಂತಾಮಗ್ನಳಾಗಿರುವಲ್ಲ? ದೇವಿ ಏಕೆ, ಏನಾಯಿತು? ನಿಷ್ಕಾರಣವಾಗಿ ಹೇಳುತ್ತಿರುವೆಯಲ್ಲ? ನಾನು ನಿಷ್ಕರುಣಳಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳಿವಿಗೆ ಒಂದಲ್ಲ 100 ಕಾರಣಗಳಿರುವವು. ನೀವಾದರೂ ಪುರುಷರು, ಯಾರಾದರೂ ನಿಮಗೆ ಪರಿಹಾಸ್ಯ ಮಾಡಿದರೆ, ಅಪಮಾನ ಮಾಡಿದರೆ ನೀವೇ ಅವರಿಗೆ ಪ್ರತಿಕಾರವನ್ನು ನೀಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲವಲ್ಲ. ಅನ್ನ ವಸ್ತ್ರಗಳಿಗಾಗಿ ಬೇರೆಯವರಲ್ಲಿ ಬೇಡಿಕೊಳ್ಳಬೇಕು. ಹೇ ಪರಮಾತ್ಮ, ಈ ಪರಾಧೀನ ಸ್ತ್ರೀ ಜಾತಿಯನ್ನು ಅದು ಹೇಗೆ ನಿರ್ಮಿಸಿದೆ ದೇವ? ದೇವಿ ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯೋ ಈ ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿಮುನಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಆಹಾ, ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದ ಆದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ದೇವಿ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟು ಸಾರಿ ಬೇಡಿಕೊಳ್ಳಲ್ಲವೇ? ಆದದ್ದು ಹಾಗೆವಾಯಿತು, ಅದನ್ನು ಮರೆತು ಬಿಡು. ಅದಿರಲಿ, ನೀನು ಈ ದಿನ ಹೀಗಿರಲು ಕಾರಣವೇನು ನನಗೆ ತಿಳಿಸಬಾರದೆ? ಹೇಳುವೆನು ಪ್ರಿಯ, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆದರೂ ನೀನು ನಿನ್ನ ಅಣ್ಣನ ಆಜ್ಞಾಧಾರಕನಲ್ಲವೇ? ಆಗ ಇಂದಿನ ಮಾತು, ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ಕೇಳು ಪ್ರಿಯ, ಈ ದಿನ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ದುರ್ಯೋಧನನ ಪತ್ನಿ ಭಾನುಮತಿಯು ಬಂದಿದ್ದಳು.
ಆಕೆಯು ನನ್ನನ್ನು ನೋಡಿ ಪರಿಹಾಸ್ಯ ಮಾಡುತ್ತಾ, ನಿನ್ನ ಪತಿಗಳು 5 ಗ್ರಾಮವನ್ನು ಬೇಡಲು ದೂತನನ್ನು ಕಳುಹಿಸಿರುವರು, ಇನ್ನೇನು ಸಂಧಿ ಆಗುವುದು, ಆಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ತಾನೆ ಎಂದು ನನ್ನನ್ನು ಕಂಡು ಪರಿಹಾಸ್ಯ ಮಾಡಿದಳು ಪ್ರಿಯ. ಏನು ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಯಾರು ಯಾರು ರಾಯಭಾರಕ್ಕೆ ಹೋದವರು? ಇನ್ಯಾರು? ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮ. ಗೋಪಿಕಾಂಗನ ವಿಲಾಸೋದ್ಯಮಗಳಲ್ಲಿ ಮಗ್ನಳಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ತಿಳಿದಿದ್ದೆನು. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ಭಾನು, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚಿಸುವವರೆಗೂ ನನ್ನ ಈ ಮುಡಿಯನ್ನು ಕಟ್ಟಲಾರೆನೆ. ಬಾಪು ಬಾಪು ಪಾಂಚಾಲಿ ಬಾಪು, ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದ್ದೇ ಎಂದು ತಿಳಿದಿದ್ದೆ. ಪ್ರಿಯ, ನೆನಪಿದೆಯೇ? ಹಿಂದೊಂದು ದಿನ ಬಿಚ್ಚಿದ ಈ ನನ್ನ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿ ಹೇಳಿದೆಯಲ್ಲವೇ ಪ್ರಿಯ? ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುತ್ತಿರುವ ಪಾಂಚಾಲಿ, ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಹೇಳಿಯಲ್ಲ ಏ ಭೀಮಸೇನ. ಹೇಳುವುದು ಮಾತ್ರವಲ್ಲ ಪ್ರಿಯ, ಆಡಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಆದರೆ ನಾನು ಸುಮ್ಮನೆ ಇಚ್ಛಿಸಿ ಆದರೂ ಪ್ರಯೋಜನವೇನು? ಎಷ್ಟೇ ಆದರೂ ನೀನು ನಿನ್ನ ಅಣ್ಣನ ಆಜ್ಞಾಧಾರಕನಲ್ಲವೇ? ಬೇಡ ದೇವಿ, ನನ್ನನ್ನು ಕೆಳಸಬೇಡ. ನಾನು ಈಗ ಯಾರೋ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧ್ಯೆ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಲು ಆತುರದಿಂದ ನಿರೀಕ್ಷಿಸುತ್ತಿರುವೆನು. ಧರ್ಮಪರಾಯಣಾದ ಯುಧಿಷ್ಠಿರನು ಆ ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಕ್ಷಮಿಸತಕ್ಕವನಲ್ಲ. ಪಾಂಚಾಲಿ, ಗುರುಕುಲವನ್ನು ನಾಶ ಮಾಡಬೇಕು. ಗುರುಕುಲವನ್ನು ನಾಶ ಮಾಡಬೇಕಾದರೆ ಕೌರವನ ಸೆಗೆದ ಬಗೆಯ ಕೌರವನ ಸೆಗೆದ ಬಗೆಯ ಸೈನ್ಸೆ ದುರದಳು ಸೈನ್ಸೆ. ನೋಡಹಣ್ಣ, ಆಗಲೇ ಭೀಮಸೇನನು ಕೆಳದ ಸಿಂಹದಂತೆ ವಿಜೃಂಭಿಸುತ್ತಿರುವಂತೆ ಆತನನ್ನು ಸಮಾಧಾನಪಡಿಸಲು ನಿನ್ನಿಂದ ಹೊರತು ಮತ್ಯಾರಿಂದಲೂ ಸಾಧ್ಯವಿಲ್ಲ. ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣ ಎಂದು ತೋರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣ. ಅರ್ಜುನ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ಸಾಧ್ಯವಾಗಿರುವುದು. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಕೋಪಗೊಂಡಿರುವನು? ಏಕೆ? ಈ ನನ್ನ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ಉತ್ತರಿಸುತ್ತಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ವಿಷಯವನ್ನು ತಿಳಿಸಬೇಕೆಂದು ಆ ವಿಷಯವನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸಿಬಿಡುತ್ತೇನೆ. ಈ ಸಂಧ್ಯಾ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರ ಸಮ್ಮತಿರಬಹುದು. ಆದರೆ ಈ ದೋಷಾವೃತ್ತಿಯನ್ನು ಪಾಂಡವರ ಕಳಂಕವೆಂದೇ ಭಾವಿಸಿ ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ಸಹ್ಯವಾಗಿರಬಹುದು, ಆದರೆ ನಾನೊಂದು ಗಳಿಗೂ ಕೂಡ ಸಹಿಸತಕ್ಕವನ್ನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನು ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತೆ ನನ್ನ ಈ ಗದೆ ಎರಡೇ ಗುರುಕುಲವನ್ನು ಸಮೂಲವಾಗಿ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧ್ಯಾ ಪ್ರಸ್ತಾಪವನ್ನು ಮಾಡುತ್ತೀರಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಇಲ್ಲು ಪ್ರಿಯ ಸಹೋದರ, ನನ್ನಲ್ಲಿ ಕೋಪವೇ
ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮಪುತ್ರನ ಮಾತನ್ನು ನಿರಾಕರಿಸಬಾರದು. ಯೋಧ ಪ್ರಭು ಅನುಚಿತ ಏನು ಹೇಳುವ ಪಂಚಾಲಿ? ಏನು ಹೇಳುವ ಪಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದೇ ನಿಮಗೆ ಉಚಿತವಲ್ಲವೇನು? ದ್ರೌಪದಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂಥ ಘೋರವಾದ ಕರ್ಮವೆಂದು ನೀನು ತಿಳಿದಿಲ್ಲ. ನಾವುಗಳ ಅಭಿಮಾನಕ್ಕೆ ವಶವಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದಿನ ವಿಚಾರಕ್ಕಾಗಿ ನಾವು ದುಃಖಿಸಬೇಕಾಗುತ್ತದೆ. ಅದಕ್ಕಾಗಿಯೇ ಅಲ್ಲವೇ ನಾವು ಸಂಧಿಗೆ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವುದು. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲ ಪುರೋಹಿತನನ್ನು ಕಳುಹಿಸಲು ಇದು ಮದುವೆ ಔತಣವಲ್ಲವೆಂಬ ಪರಿಜ್ಞಾನವು ನಿಮಗಿಲ್ಲದೆ ಹೋಯಿತು. ಆ ದುರ್ಯೋಧನನು ನಿಮಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವನು. ಇದೀಗ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿಗೆ ಕಳುಹಿಸಿ ಅಪಮಾನಕ್ಕೆ ಗುರಿಪಡಿಸುತ್ತಿರುವಿರಲ್ಲ ಅನ್ನುವುದೇ ನನಗೆ ಚಿಂತೆಯಾಗಿರುವುದು. ಆಹಾ, ಏನೀ ಕೋಲಾಹಲ! ಜೈ ಜೈ ಕೃಷ್ಣ, ಅರ್ಜುನ, ಜೈ ಜೈ ಯದುಪತಿ. ನಾನಿನ್ನು ಹೊರಡುವನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ನಿಮ್ಮ ಪೌರುಷವರ್ತನೆ ಪುರಸ್ಕಾರ ನಿಮಗಿರಲಿ. ಪ್ರತಿನಿಧಿಯಂತೆ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ಇಲ್ಲ ಪ್ರಿಯ, ಯದುಪತಿಯು ನಮ್ಮನ್ನೇ ನೋಡುತ್ತಾ ಸಂತೋಷದಿಂದ ಇತ್ತ ಕಡೆ ಬರುತ್ತಿರುವನು. ಆತನಿಂದ ರಾಜ್ಯ ಸಮಾಚಾರವನ್ನು ತಿಳಿದು ಮುಂದೆ ನಿನ್ನಿಚ್ಛೆಯಂತೆ ನಡೆ. ಪಾಂಡುಕುಮಾರರ ಪ್ರಣಾಮಗಳನ್ನು ಸ್ವೀಕರಿಸುವ ವಿಜಯಶಾಲಿಗಳಾಗಿ ಪಾಂಡುಕುಮಾರರೇ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರ್ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಂತೆ ನಡೆಯಿತು ಧರ್ಮಪುತ್ರ. ಸಂಧಿಯ ವಿಚಾರವು ನಡೆಯಿತು. ಓಹೋ, ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣೀಪತಿ. ಪಾಂಚಾಲಿ,
ಇನ್ನೆಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರ ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ನಿಲ್ಲು ಪ್ರಿಯ, ಮೊದಲು ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯ ಮೀರಿ ಹೋಗುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಧರ್ಮಪುತ್ರ, ನಾನು ನಿರೀಕ್ಷಿಸಿದಂತೆ ತಕ್ಕ ರೀತಿಯಂತೆ ನಡೆಯಿತು ಧರ್ಮಪುತ್ರ. ರುಕ್ಮಿಣಿಪತಿ, ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ನಾನು ಓದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತ ವಾಸದ ನೆಪದಲ್ಲಿ ಅರ್ಜುನನ ಕೈಗೆ ಬಳೆಗಳನ್ನು ತೊಟ್ಟನು. ಈಗ ಸಂಧಿಯ ನೆಪದಲ್ಲಿ ನಮ್ಮ 5 ಸೇರಿ ಜೋಡಿಸಲಾಗಿದೆ. ಯಾದವಾಗ್ರಣಿ, ಪಾಂಡುಪುತ್ರರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನೀನು ನಿಜವಾಗಿ ಹಿಡಿಂಬಪತಿ, ಇಷ್ಟೊಂದು ದುಸ್ಸಾಹಸನೆ ಏಕೆ? ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನದಿಂದ ನೀನು ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟಂತ ವಿಷಯ. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗದಂತಹ ಸಂಬಂಧ ಇರುವುದಯ್ಯ, ಅತ್ಯಂತ ನಿಕಟವಾದ ಸಂಬಂಧ. ಪರಮಾತ್ಮ, ಸಂಧಿಯ ವಿಚಾರವು ನಡೆಯುತ್ತೆ, ಮುಂದೇನಾಯಿತು? ಧರ್ಮನಂದನ, ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ಅವರೆಲ್ಲರಿಗೂ ಹೇಳಿದೆನು. ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರಣ್ಣ? ಓ ದುರ್ಯೋಧನ, ವಿದುರ, ಭೀಷ್ಮ, ದ್ರೋಣ ಮುಂತಾದವರು ಒಪ್ಪಿದರು. ಓ ದುರ್ಯೋಧನ, ಆತನು ಸಾಧ್ಯ ಇಲ್ಲ. ಕೃಷ್ಣ, ಈ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂಬುದೇ ನಿನ್ನ ಇಚ್ಛೆ ಆಗಿತ್ತು. ಅದನ್ನು ಸಾಧಿಸಿದೆ, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷವರ್ತನೆ ಪುರಸ್ಕಾರವನ್ನು ನೀವೇ ಪೂಜಿಸಿರಿ. ಅದರಲ್ಲಿ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನ, ನೀನು ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೆ. ಸ್ವಲ್ಪ ನಿಲ್ಲಯ್ಯ ಭೀಮಸೇನ, ನೀನು ನಿಜವಾಗಿಯೂ ಹಿಡಿಂಬಪತಿಯೇ ಸರಿ. ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಆಳಲು ಹೇಗೆ ತಾನೇ ಸಾಧ್ಯ? ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧ್ಯೆ ಸುದ್ದಿ ನನಗೊಪ್ಪದು ಒಪ್ಪಲಾಗದು. ನಿನಗೆ ಒಬ್ಬ ವಿಚಾರ ಹೊಂದಿರುವುದಯ್ಯ. ಆ ದುರ್ಯೋಧನನು ನಿನಗೆ ಒಂದು ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶವೇ? ಹಾಗಾದ್ರೆ ಅದರ ಉದ್ದೇಶವು ಸಂಧಿಯಾಗಿಲ್ಲ. ಹೇಳು ಕೃಷ್ಣ, ಹೇಳು, ಏನು ದುರ್ಯೋಧನ ಸಂದೇಶ? ಭೀಮಸೇನ, ನಿನಗೆ ಆ ದುರ್ಯೋಧನನ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಪಾರ್ಶ್ವದ ಬಳಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಕೃಷ್ಣ, ಇದು ಪರಿಹಾಸವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ನಿನ್ನ ಗದೆಯನ್ನು ಕ್ಷಣ ಕಾಲ ಬದಿಗಿರಿಸಿ ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿಕೊಂಡು ಕುಳಿತರೆ ಆಗ ತಿಳಿಸುವೆನು ಆ ದುರ್ಯೋಧನನ ಸಂದೇಶ. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಆ ದುರ್ಯೋಧನ ಸಂದೇಶ? ಹಾಗಾದ್ರೆ ಈಗ ನೀನು ನನ್ನ ಬಂದಿ. ಅದು ಆಗಲಿ. ನೀನು ಕೋಪ ಮಾಡಿಕೊಳ್ಳುವುದಿಲ್ಲ ತಾನೇ? ಅದು ಆಗಲಿ. ಬಿಡಾಯ ಅರ್ಜುನ. ಪರಮಾತ್ಮ, ಯಾಜ್ಞಸೇನೆ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ವಾಸುದೇವ, ನಿನ್ನ ಮಾತುಗಳನ್ನು ನಾನು ಎಂದಾದರೂ ಮೀರಿರುವೆನು. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದೊಂದು ಕಡೆ ನನಗೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಅದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನು ಪರಿಹಾಸ್ಯವಣ್ಣ? ಇದು ಪರಿಹಾಸವಲ್ಲ ತಂಗಿ. ನೀನು ಶತ್ರುಗಳ ಎಡೆಮುಡಿ ಬೀಳಿಸುವುದರಲ್ಲಿ ಮಹಾ ನಿಪುಣತೆ. ಅದರಂತೆ ನಿನ್ನ ಪತಿಯ ಕರೆಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ಎಂದು ಪರೀಕ್ಷಿಸೋಣ ಅಷ್ಟೇ. ಭೀಮಸೇನ, ನನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ನಿಮ್ಮಣ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು.
ಈಗ ಎಲ್ಲರೂ ಕೇಳಿದೆ, ಭೀಮನನ್ನು ಬಂಧಿಸಿರುವ ಹಗ್ಗದಿಂದ ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಹಣವಾಗಿತ್ತು. ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಶ್ರಮಿಸಿದರು ಯಾರು? ಮತ್ತು ಯಾರಿರುವರಯ್ಯ? ಆ ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು, ಆ ದುರಾಂಕಾರಿಯಾದ ದುಶ್ಯಾಸನನು ಇಂಥ ಕೃತ್ಯಗೆದನು. ಅವರಲ್ಲದೆ ಇಂಥ ಸಾಹಸವನ್ನು ಯಾರಿಗೆ ತಾನೇ ಸಾಧ್ಯ? ಪಾಂಚಾಲಿ ಬಿಚ್ಚು ನನ್ನ ತಲೆ. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು, ಕೌರವನು ಈ ರೀತಿ ಅಪಮಾನ ಮಾಡಿದನೆ. ಧನಂಜಯ, ಅಗ್ರಜ, ಇದಕ್ಕೆ ನಿಮ್ಮ ಉತ್ತರವೇನು? ಯುದ್ಧವೇ ಸಿದ್ಧ. ಇಷ್ಟು ಮಾತ್ರವಲ್ಲ, ಆತನು ನನ್ನ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ನುಡಿದ ಕೌರವನು ಐದು ಗ್ರಾಮಗಳಲ್ಲಿ ನೀವು ರಾಜ್ಯವನ್ನು ಬಯಸುವುದೇ ಆದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆ ಸ್ಪಂದನದಲ್ಲಿ, ವೀರರತಿಗರ ಘೋಷಣೆಯಲ್ಲಿದ್ದು ಘಂಟಾಘೋಷವಾಗಿ ಧರ್ಮನಂದನ, ಇದಕ್ಕೆ ನಿನ್ನ ಉತ್ತರ?
ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಇನ್ನು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನೀನೇ ತಿಳಿದಿರೆ ನಾ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲ ಎಂದು. ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದ್ದೇನೆಂದು, ಆದರೆ ನನ್ನ ಪ್ರಯತ್ನವೆಲ್ಲವೂ ವಿಫಲವಾಯಿತು. ಇನ್ನು ನನ್ನ ಮುಂದೆ ಬಂದು ನಿಂತಿರುವುದು ಯುದ್ಧ. ಇನ್ನು ನಿನ್ನ ಇಚ್ಛೆಯಂತೆ ಮಾಡು ಮುಕುಂದ. ಒಂಚೋಲಿ ಬಿಚ್ಚು ನನ್ನ ಕುರಗಳು. ಅಗ್ರಜ, ಧನಂಜಯ, ಕೃಷ್ಣ, ನೀನೇ ಅಲ್ಲವೇ ನನ್ನ ಕರಗಳನ್ನು ಬಂಧಿಸಲು ಹೇಳಿದ್ದು? ನೀನಾದರೂ ಬಿಚ್ಚಯ್ಯ. ಏನು, ನೀನು ಬಿಚ್ಚುವುದಿಲ್ಲವೇ? ಬೇಡ, ಯಾರು ಬಿಚ್ಚುವುದು ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ನನ್ನ ಕಡೆ ಈಗ ಕೇಳಿರಿ ವೀರ ಪ್ರತಿಜ್ಞೆಯನ್ನು. ಸಪ್ತ ಸಾಗರ ನಿಜವಾಗಿದ್ದರೆ ವೀರಮಾತ ಕುಂತಿ ದೇವಿ ಸ್ತನಪಾನ ಮಾಡಿದ್ದು ಸತ್ಯವಾಗಿದ್ದರೆ ನಾಳೆ ನಡೆಯಿರುವ ಭಯಂಕರ ಯುದ್ಧದಲ್ಲಿ ಆ ಕೌರವನ 98 ಮಂದಿ ಸಹೋದರನ್ನು ಸಂಪೂರ್ಣವಾಗಿ ನಾಶ ದರ್ಪಿತ ದುರ್ಯೋಧನ ದುಶ್ಯಾಸನ ವಕ್ಷಸ್ಥಳವನ್ನು ಗುಂಡಿಗೆ ಬಿಸಿ ರಕ್ತದಿಂದ ಓಂಚೋಲಿಯ ಬಿಡುಮುಡಿಯನ್ನು ಮುಟ್ಟಿಸುವುದು. ಆ ಕಲ್ಪಿತ ದುರ್ಯೋಧನ ತೊಡೆಯನ್ನು ಏ ನನ್ನ ಕನಕದ ದಂಡದಿಂದ ಮುರಿದು ಅವನ ರಾಜ ಕಿರೀಟವನ್ನು ಏ ನನ್ನ ಎಡಗಾಲಿನಿಂದ ಒದ್ದು ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ನರಕಮರ್ದನ, ಇದಕ್ಕೆ ನಿನ್ನ ಪಾದವೇ